ಹಾಯ್ ವಿವರ್ಸ್, ಇವತ್ತು ನಾವು ಆನಿಯನ್ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಒಂದು 2 ಈರುಳ್ಳಿನ, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಹಾಗೆ ಒಂದು 3 ಬಟ್ಲಷ್ಟು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿರುವಂಥ ಈ ಈರುಳ್ಳಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೋಬೇಕು. ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ನಮಗೆ ಪರೋಟ ಕಟ್ಟಾಗೋದಿಲ್ಲ ಅನ್ನೋ ಕಾರಣಕ್ಕೆ ತುಂಬ ಸಣ್ಣದಾಗಿ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹೆಚ್ಚಿ ಇಟ್ಟಂಥ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನು ಹಾಕಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ, ಹಾಗೆ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿನ, ಸ್ವಲ್ಪ ಗರಂ ಮಸಾಲೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೆ ಚಾಟ್ ಮಸಾಲೆ ಕೂಡ ಇದಕ್ಕೆ ಬಳಸ್ಕೋಬೋದು. ಉಪ್ಪು ಹಾಕಿದ ಮೇಲೆ ಈರುಳ್ಳಿ ನೀರು ಒಡೆದು ಬಿಡುತ್ತೆ. ಆ ಕಾರಣಕ್ಕೆ ಇದನ್ನು ಬೇಗನೆ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಾದರೆ ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ನಾದ್ಕೊಂಡಿರೋ ಹಿಟ್ಟಲ್ಲಿ 6ರಿಂದ 7 ಪರೋಟ ಆಗುತ್ತೆ. ಈ ರೀತಿ ಸ್ವಲ್ಪ ದೊಡ್ಡ ಗಾತ್ರದ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಮಾಡಿದರೆ ತೀರಾ ಚಿಕ್ಕದಾಗಿ ಪರೋಟ ಆಗುತ್ತೆ. ಆ ಕಾರಣಕ್ಕೆ ಸ್ವಲ್ಪ ದೊಡ್ಡದಾದ ಹಿಟ್ಟಿನ ಉಂಡೆಗಳನ್ನ ಮಾಡಿ ತಗೊಂಡಿದ್ದೀನಿ. ಈ ರೀತಿ ಬಟ್ಲು ಥರ ಹಿಟ್ಟನ್ನು ಮಾಡಿಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಟಂಥ ಈ ಈರುಳ್ಳಿ ಮಿಶ್ರಣನ ಇದರೊಳಗಡೆ ಸ್ಟಫ್ ಮಾಡಬೇಕು. ಇದು ಈರುಳ್ಳಿ ನೀರು ಬಿಟ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೆ ಕಡಲೆ ಹಿಟ್ಟನ್ನು ಕೂಡ ಬಳಸ್ಕೋಬಹುದು. ಕೆಲವೊಬ್ಬರು ಆ ಮಿಶ್ರಣಕ್ಕೇ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಾರೆ. ಆದರೆ ನಾನು ಒಂದೊಂದೇ ಪರೋಟನ ಮಾಡುವಾಗ ಈ ರೀತಿ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ಕೊಳ್ತೀನಿ. ಇದನ್ನು ತುಂಬ ಒತ್ತಿ ಬಿಟ್ಟು ಲಟ್ಟಿಸ್ಬಾರ್ದು. ಸ್ವಲ್ಪ ನಿಧಾನವಾಗಿ ಎಡ್ಜ್ಗಳನ್ನ ಸರಿಸ್ತಾ ಲಟ್ಟಿಸ್ಕೋಬೇಕು. ನೀವು ತೀರಾ ಚಿಕ್ಕದಾದ ಉಂಡೆಗಳನ್ನ ತೊಗೊಂಡಿದ್ರೆ ಈ ರೀತಿ ತಟ್ಟಿಬಿಟ್ಟು ಕೂಡ ಮಾಡ್ಕೋಬೋದು. ಈ ರೀತಿ ಎಡ್ಜನ್ನು ಸರಿಸಿ ಇದನ್ನು ಈ ರೀತಿ ಲಟ್ಟಿಸ್ಕೋಬೇಕು. ಅಂದರೆ ನಾವು ಒಳಗಡೆ ಹಾಕಿರುವಂಥ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಕೆಲವೊಬ್ಬರು ಇದನ್ನು ತೀರಾ ದಪ್ಪದಾಗಿ ಮಾಡ್ತಾರೆ, ಆದರೆ ನಾನು ಸ್ವಲ್ಪ ಈ ರೀತಿ ತೆಳುವಾಗಿಯೇ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಈಗ ಹಂಚನ್ನು ಕಾಯಿಸ್ಬಿಟ್ಟು ಅದ್ರ ಮೇಲೆ ಈ ಪರೋಟನ ಹಾಕಿ 2 ಬದಿಲಿ ನೀವು ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆನೇ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಯಾವ ರೀತಿ ಬೇಯಿಸಿದ್ದೀನಿ ಅನ್ನೋದನ್ನು ಕೂಡ ಇನ್ನೊಂದು ಪರೋಟ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಹಿಟ್ಟು ಜಾಸ್ತಿ ಬೇಕಾಗಿರುತ್ತೆ. ನಾವು ಎಣ್ಣೆ ಅಥವಾ ತುಪ್ಪ ಬಳಸೋದಾದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ನಾವು ಎಣ್ಣೆ ಅಥವಾ ತುಪ್ಪನ ಬಳಸಬೇಕಾಗತ್ತೆ. ಸ್ವಲ್ಪ ಇದನ್ನು ಒತ್ತಿಬಿಟ್ಟು ಚೆನ್ನಾಗಿ 2 ಬದಿಲಿ ಬೇಯಿಸ್ಕೋಬೇಕು. ಈ ಬೇಯಿಸೋವಾಗಲೇ ಇದರ ಘಮ ನಿಮಗೆ ಗೊತ್ತಾಗುತ್ತೆ. ನೀವು ಬೇಕಾದರೆ ಇದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಬಳಸ್ಕೋಬೋದು. ಈ ಅಂಚೆಲ್ಲ ಸರಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಮಾಡಿರೋಂಥ ಈ ಪರೋಟನ ನನ್ನ ಮಗಳ ಲಂಚ್ ಬಾಕ್ಸ್ಗೆ ಕಟ್ತಾ ಇದ್ದೀನಿ. ನೋಡಿ, ಇದು ಬಿರುಸಾಗಿ ಇರೋದಿಲ್ಲ. ಈ ರೀತಿ ಚೆನ್ನಾಗಿ ಫೋಲ್ಡ್ ಆಗುತ್ತೆ. ಇದನ್ನು ಮಧ್ಯಾಹ್ನ ಕೂಡ ನೀವು ತಿನ್ಬೋದು ಅಥವಾ ಬಿಸಿಯಾಗಿದ್ದಾಗಲೇ ಕೂಡ ತಿನ್ಬೋದು. ಇದು ಮೊಸರು ಅಥವಾ ಉಪ್ಪಿನಕಾಯಿ, ಚಟ್ನಿ ಪುಡಿ
ಈ ಥರ ಯಾವುದಾದ್ರೂ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು. ನಾನು ನನ್ನ ಮಗಳ ಬಾಕ್ಸಿಗೆ ಪಪ್ಪಾಯ ಹಾಗೆ ಮೊಸರು 2 ಈರುಳ್ಳಿ ಪರೋಟಾನ ಪ್ಯಾಕ್ ಮಾಡಿದ್ದೀನಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಪರೋಟಾನ ಒಂದು ಸಾರಿ ಮಾಡಿಕೊಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ಥರದ ಪರೋಟ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.